ನನ್ನ ಮಗಳು ಇವತ್ತು ಯೋಗಾಸನ ಟ್ರೈ ಮಾಡ್ತಿದ್ದಾಳೆ. ಯಾವ ಯೋಗಾಸನ ಗೊತ್ತಾ? ತಲೆನ ಕೆಳಗಡೆ ಮಾಡ್ಬಿಟ್ಟು ಕಾಲನ್ನ ಮೇಲ್ಗಡೆ ಮಾಡ್ಬಿಟ್ಟು ನಿನ್ಕೋತಾರಲ್ಲ ಆ ಯೋಗಾಸನವ. ನಮಗೆ ಈ ಯೋಗಾಸನ ಎಲ್ಲ ಬರೋದಿಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಮಾಡಿದ ನೆನಪು, ಅದಕ್ಕೋಸ್ಕರ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಮಾಡಿದನೋ ಇಲ್ವಾ ಅಂತ. ಮತ್ತೆ ನನ್ನ ಹೆಂಡತಿಗೂ ಇದೇ ಥರ ಮಾಡಕ್ಕೆ ಕೇಳಿದೆ, ಅವಳು ಉತ್ತರ ಈ ಥರ ಇತ್ತು. ಇವತ್ತಿನ ಕಂಟೆಂಟ್ಗೆ ಏನೂ ಸಿಕ್ಕಿರಲಿಲ್ಲ, ಅದಕ್ಕೆ ನನ್ನ ಮಗಳು ಮಾತಾಡ್ಸೋಣ ಅಂತ ಹೋದೆ. ಆದರೆ ನನ್ನ ಮಗಳು ಇವತ್ತು ನಮ್ಮ ಅಮ್ಮನ ಜೊತೆ ಆಟ ಆಡ್ತಾ ಇದ್ಲು. ಆಮೇಲೆ ನಮ್ಮ ಅಪ್ಪ ಟಿವಿ ನೋಡ್ತಾ ಇದ್ದ, ಅವ್ರನ್ನೇನು ಮಾತಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಮಾತಾಡ್ಸಕ್ಕೆ ಹೋದ್ರೆ ಒಂದು ಲುಕ್ ಕೊಟ್ಲು, ನಾನೇ ಭಯ ಬಿದ್ದೋಗ್ಬಿಟ್ಟೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಮತ್ತೆ ಮಾತಾಡ್ಸೋರೆ ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನೇನು ಮಾಡ್ತಾವಳೆ ಅಂತ ಹಂಗೆ ಒಂದು ಕಣ್ಣಾಯಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮೊಬೈಲಲ್ಲಿ ಈ ಸೀರಿಯಲ್ ಓಡ್ತಾ ಇತ್ತು. ಈ ಸೀರಿಯಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೋ ಒಂದು ಕಮೆಂಟ್ ಮಾಡಿ, ಈ ಹುಡುಗಿರಿಗೆ ಏನು ಹುಚ್ಚ ಕಾಣ ಈ ಸೀರಿಯಲ್ ಮೇಲೆ, ಮತ್ತೆ ಈ ಸೀರಿಯಲ್ ಯಾವ ದೇಶದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಸೊಪ್ಮಾರ್ ಅವರು ಮನೆ ಹತ್ರನೇ ಬಂದಿದ್ರು, ಅದಕ್ಕೆ ಸೊಪ್ಪು ತಗೊಳಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮತ್ತೆ ನಮ್ಮ ಮಗಳು ಇಬ್ರು ಹೋಗಿದ್ರು. ನಮ್ಮಮ್ಮ ಅಲ್ಲಿ ಸೊಪ್ಪು ತಗೋತಾದ್ರೆ ನನ್ನ ಮಗಳು ಅಲ್ಲಿ ಹೋಗ್ಬಿಟ್ಟು ಯಾವುದೋ ಪಾಪು ಹತ್ರ ಮಾತಾಡ್ತಾ ಇದ್ಲು. ಈ ಪಾಪು ಸೊಪ್ಮಾರಕ್ಕೆ ಬಂದವರಲ್ಲ ಅವ್ರದೇ ಅಂತೆ, ಸೊಪ್ಮಾರಕ್ಕೆ ಜೊತೆಲೆ ಕರ್ಕೊಂಡ್ಬಿಟ್ಟವ್ರೆ. ನಾನು ಅನ್ಕೊಂಡೆ ಈ ಪಾಪು ಅವ್ರ ಅಮ್ಮನ ಜೊತೆಲಿ ಬಂದವ್ರೆ ಅಂತ, ಆದ್ರೆ ಇವ್ರ ಅಪ್ಪನೇ ಕರ್ಕೊಂಡ್ಬಂದಿರೋದು. ಯಾಕೆ ಅಂತ ಕೇಳಿದಾಗ ಗೊತ್ತಾಗಿತ್ತು, ಆ ಪಾಪು ಅವ್ರ ಅಪ್ಪನ್ ಬಿಟ್ಟು ಇರೋದೇ ಇಲ್ವಂತೆ, ಅದಕ್ಕೆ ಜೊತೆಲಿ ಕರ್ಕೊಂಡ್ಬಿಟ್ಟು. ಎಲ್ಲಾ ಮಕ್ಕಳು ಹಂಗೆ ಅಲ್ವಾ, ಯಾರನ್ನಾದ್ರೂ ಒಬ್ರನ್ನ ಹಚ್ಕೊಬಿಟ್ರೆ ಅವ್ರನ್ನ ಬಿಟ್ಟು ಇರೋದೇ ಇಲ್ಲ. ಆಮೇಲೆ ಈ ಹಣ್ಣನ್ನ ನಾವು ಸೊಪ್ಪನ್ನ ಜಾಸ್ತಿ ತಗೊಳ್ತೀವಿ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಅವರು ಒಂದು ಕಟ್ಟು ಜಾಸ್ತಿನೇ ಕೊಟ್ಬಿಟ್ರು ನಮಗೆ. ಅದಕ್ಕೆ ಹೇಳೋದು, ಏನೇ ವ್ಯಾಪಾರ ಮಾಡಿದ್ರು ಡೈರೆಕ್ಟ್ ಆಗಿ ರೈತರ ಹತ್ರನೇ ನಾವು ವ್ಯಾಪಾರ ಮಾಡಬೇಕು ಅಂತ. ಆಮೇಲೆ ನನ್ನ ಮಗಳಿಗೆ ಆ ಪಾಪು ಎಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ, ಆ ಪಾಪು ಹತ್ರ ಹೋಗ್ಬಿಟ್ಟು ಪಪ್ಪಿ ಕೊಡೋವರೆಗೂ ಬಿಡ್ಲಿಲ್ಲ. ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ಪಪ್ಪಿ ಕೊಟ್ಬಿಟ್ಟು ಶೇಕ್ ಹ್ಯಾಂಡ್ ಇಸ್ಕೊಂಡು ಬರೋವರೆಗೂ ಸಮಾಧಾನ ಆಗಲೇ ಇಲ್ಲ. ನನ್ನ ಮಗಳಿಗಂತೂ ಪಾಪುಗಳು ಕಂಡ್ರೆ ತುಂಬಾನೇ ಇಷ್ಟ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗೋಕೆ ರೆಡಿ ಆದೆ. ಅಷ್ಟೊತ್ತು ಕಾಲೇ ನನಗೆ ಆಮ್ಲೆಟ್ ರೆಡಿ ಆಗಿತ್ತು. ಆ ಆಮ್ಲೆಟ್ನ ನನ್ನ ಹೆಂಡತಿ ನನ್ನ ಮಗಳ ಕೈಲಿ ಕುಟ್ಕೊಳಿಸ್ತಾವಳೆ. ನೋಡಿ ಯಾವ ಥರ ತಂದು ಕೊಡ್ತಾವಳೆ ನನಗೆ. ಏನು ಮಾಡೋದು? ಹಾಂ ಏನವಾ ಆಮ್ಲೆಟು ನನಗ? ಥ್ಯಾಂಕ್ ಯು. ಆಮೇಲೆ ತಗೊಂಡಿರೋ ಸೊಪ್ಪನ್ನ ನಮ್ಮಪ್ಪ ನಮ್ಮಮ್ಮ ಇಬ್ರು ಸೇರ್ಕೊಂಡು ಬಿಡಿಸ್ತಾವ್ರೆ. ನನಗನ್ಸುತ್ತೆ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ನಮ್ಮಪ್ಪ ನಮ್ಮಮ್ಮ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇರೋದು ಒಟ್ಟಿಗೆ. ಗಂಡ ಹೆಂಡ್ತಿರು ಇಬ್ರು ಬಿಡಿಸ್ತಾ ಇದ್ದೀರಿ ಸೊಪ್ಪ. ಅಪ್ಪ ಏನು ವಿಶೇಷ ಇವತ್ತು? ನಗು ಹಸಿಯಾ? ನೋಡಿ ಶಿರಶಾಸನ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ.